ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಮತ್ತು ದೇಶದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ಇದರ ನಡುವೆ ಶಿವಮೊಗ್ಗದಲ್ಲಿ ಯುವ ಕಾಂಗ್ರೆಸ್ನಿಂದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರ ಕೆಲ ದಿನಗಳಿಂದ ಇಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿತ್ತು. ಆದರೆ ಕೇಂದ್ರ ಸರ್ಕಾರ ಈಗ ಸಿಲಿಂಡರ್ ದರವನ್ನು 50 ರೂಪಾಯಿ ಹೆಚ್ಚು ಮಾಡಿದೆ. ಡೀಸೆಲ್ ದರ ಏರಿಕೆಯಾಗಿದೆ. ಇದೇ ಕಾರಣಕ್ಕೆ ಶಿವಮೊಗ್ಗದಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಜಟಗ ಕುದುರೆ ಗಾಡಿ ಹತ್ತಿದ ಹೋರಾಟಗಾರರು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮುಖವಾಡ ಧರಿಸಿ ಪ್ರತಿಭಟನೆ ಮಾಡಿದರು. ಕೇಂದ್ರ ಸರ್ಕಾರ ದೇಶದಲ್ಲಿ ಬೆಲೆ ಏರಿಕೆ ಮಾಡ್ತಾ ಇದೆ, ಇದರಿಂದ ರೈತರು ಮತ್ತು ಮಧ್ಯಮ ವರ್ಗದವರಿಗೆ ತೊಂದರೆ ಉಂಟಾಗಿದೆ ಅಂತ ಆರೋಪಿಸುವ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಆದರೆ ಜನರು ಮಾತ್ರ ಎರಡು ಸರ್ಕಾರಗಳು ಬರೆ ಹಾಕಿವೆ. ಆದರೆ ಇವರು ಅವ್ರ ವಿರುದ್ಧ ಹೇಳೋದು, ಇವ್ರ ವಿರುದ್ಧ ಹೇಳೋದು ಅದು ನಿರಂತರವಾಗಿ ನಡೀತಾನೆ ಇದೆ. ಬಿಜೆಪಿ ಸರ್ಕಾರಕ್ಕೆ ವಿಜೇಂದ್ರನಿಗೆ, ರಾಜ್ಯ ಬಿಜೆಪಿ ನಾಯಕರಿಗೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಯೂತ್ ಕಾಂಗ್ರೆಸ್ ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಅಷ್ಟ ಬಿಜೆಪಿ ಸರ್ಕಾರಕ್ಕೆ, ಯೂತ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, ಯೂತ್ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಇವತ್ತು ನಮ್ಮ ರಾಜ್ಯ ಯುವ ಕಾಂಗ್ರೆಸ್ ವತಿಯಿಂದ ಏನು ನಮಗೆ ಯೂತ್ ಕಾಂಗ್ರೆಸ್, ಕೋಮುವಾದಿ ಬಿಜೆಪಿಗೆ, ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಜಿಂದಾಬಾದ್ ಜಿಂದಾಬಾದ್, ಬಿಜೆಪಿ ಸರ್ಕಾರಕ್ಕೆ. ಯಾರು ನಯಾ ಪೈಸೆ ಭ್ರಷ್ಟಾಚಾರ ಮಾಡದೇ ಇದ್ದಂಗೆ ಏನು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಂತ ನಿಮಗೇನಾದ್ರೂ ಬಿಜೆಪಿ ಸರ್ಕಾರ ಬಂದಾಗಿನಿಂದ ಪ್ರತಿದಿನ ನಾವು ನೋಡ್ತಾ ಇರೋದು ಅಂದ್ರೆ ಅವರ ಬಿಜೆಪಿ ಸರ್ಕಾರದ ಸಾಧನೆ ಒಂದೇ ಬೆಲೆ ಏರಿಕೆ. ಕಳೆದ 12 ವರ್ಷಗಳಿಂದ ಪ್ರತಿಯೊಂದು ವಿಷಯಗಳನ್ನು, ಪ್ರತಿಯೊಂದು ವಸ್ತುಗಳನ್ನು, ಜನಸಾಮಾನ್ಯರು ಬಳಕೆ ಮಾಡುವಂತ ಪ್ರತಿಯೊಂದು ವಸ್ತುಗಳನ್ನು ಬೆಲೆ ಏರಿಕೆ ಮಾಡಿ ಶ್ರೀಮಂತರನ್ನ ಇನ್ನೂ ಶ್ರೀಮಂತರನ್ನಾಗಿ ಮಾಡಿ ಬಡವರನ್ನು ಇನ್ನೂ ಬಡವರನ್ನಾಗಿ ಮಾಡ್ತಿರೋ ಏಕೈಕ ಸರ್ಕಾರ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ. ಇವರು ಬಂದಾಗಿನಿಂದ ಏನು ಮಹಿಳೆಯರ ಪರವಾಗಿ ಅಂತ ಮಾತಾಡ್ತಿದ್ದಾರೆ. ಈ ಏನು ಒಂದು ಪೆಟ್ರೋಲ್ ದರ ಏರಿಕೆ ಇರ್ಬೋದು, ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಇರ್ಬೋದು, ಇದೆಲ್ಲ ನೇರ ಒಂದು ಹೊರೆ ಬೀಳೋದು ಒಬ್ಬ ಸಾಮಾನ್ಯ ಮಹಿಳೆಗೆ. ಯಾಕಂತ ಹೇಳಿದ್ರೆ ಒಂದು ಕುಟುಂಬನ, ಒಂದು ಮನೆನ ಜವಾಬ್ದಾರಿಯಿಂದ ನಿರ್ವಹಣೆ ಮಾಡೋದು ಒಬ್ಬ ಮಹಿಳೆ. ಈ ಯಾವುದೇ ರೀತಿ ಬೆಲೆ ಏರಿಕೆ ಆದ್ರೂ ಒಬ್ಬ ಮಹಿಳೆ ಮೇಲೆ ಅದರ ಹೊರೆ ಬೀಳೋದು. ಯಾಕಂತ ಹೇಳಿದ್ರೆ ಒಂದು ಕುಟುಂಬದ ಜವಾಬ್ದಾರಿ ಅವ್ರು ಹೊತ್ತಿರ್ತಾರೆ. ಹಾಗಾಗಿ ಈ ಒಂದು ಮಹಿಳಾ ವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ಜನಸಾಮಾನ್ಯರ ವಿರೋಧಿ ಸರ್ಕಾರ ಇನ್ನು ಹೆಚ್ಚು ದಿನ ಇವರ ಮೋದಿ ಅವರ ಏನು ಒಂದು ಮೋಡಿ ನಡೆಯೋದಿಲ್ಲ. ಈ ರೀತಿ ಒಂದು ಬೆಲೆ ಏರಿಕೆ ಇನ್ನೂ ಹೆಚ್ಚು ದಿನ ನಡೀತಾ ಇದ್ರೆ ನಮ್ಮ ಒಂದು ಪ್ರತಿಭಟನೆ ಇನ್ನ ಉಗ್ರವಾಗಿ ನಡೆಯುತ್ತೆ, ಇನ್ನ ತೀವ್ರ ರೂಪವಾಗಿ ನಡೆಯುತ್ತೆ. ಹಾಗೇನೆ ನಾನು ನಮ್ಮ ರಾಜ್ಯದ ಬಿಜೆಪಿ ನಾಯಕರುಗಳಲ್ಲಿ ಕೇಳ್ಕೊಡ್ತಾ ಇದ್ದೀನಿ, ಇವರು ನಿಜವಾಗ್ಲೂ ರಾಜ್ಯದ ಜನತೆ ಪರವಾಗಿದ್ರೆ ಏನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಜನರ ಕೈಗೆ ದುಡ್ಡು ಕೊಡ್ತಾ ಇದೆ. ಇವರಲ್ಲಿ ನಿಜವಾಗ್ಲೂ ನೈತಿಕತೆ ಅಂತ ಇದ್ರೆ ನಮ್ಮ ಜನರ ಪರವಾಗಿ ಕಿಂಚಿತ್ತಾದ್ರೂ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಇವರು ಒಂದು ಮೊರೆ ಹೋಗ್ಲಿ. ನಮ್ಮ ರಾಜ್ಯ ಸರ್ಕಾರ, ನಮ್ಮ ದೇಶದ ಸರ್ಕಾರ, ಜನತೆಯನ್ನು ಬೆಲೆ ಏರಿಕೆ ಒಂದು ಹೊರೆ ಎದುರಿಸ್ತಾ ಇದ್ದಾರೆ, ಅದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಹೋರಾಟ ಮಾಡ್ಲಿ ಅಂತ ಕೇಳ್ಕೊಂತ
ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರೋ ಹೋರಾಟ ನಿಲ್ಲಿಸ್ಬಿಟ್ಟು ನಿಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಿ ಅಂತ ಹೇಳ್ತಾ, ಈ ರೀತಿ ಮುಂದಿನ ದಿನಗಳಲ್ಲಿ ಏನಾದ್ರೂ ಬೆಲೆ ಏರಿಕೆ ಇವ್ರು ಕಡಿಮೆ ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ ದೇಶಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಈ ಒಂದು